ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ. ಇಲ್ಲಿ ನೋಡಿರಿ, ವೀಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಬಿರುಗಾಳಿ ಬಂದಂಗೆ ಬರೋಂಥ ಗಾಳಿ. ಇನ್ನು ವೀಡಿಯೋ ಮುಗಿಯುತ್ತಾನ ಅಂದ್ರೆ ಹೆಂಗೆ ಅಂತ ಗೊತ್ತಿಲ್ಲ, ಎಷ್ಟು ಲಗು ಮರಿತೀನಿ ನೋಡ್ರಿ. ನಾನು ಯಾವ ಪರಿ ಗಾಳಿ ಇತ್ತು ಬೈ, ಸ್ಟ್ಯಾಂಡಾಗಿ ನಿಂದ್ರಿಸು ಚಲೋ ಬೈಕ್ನ. ಏನು ಮರ್ತಿಲ್ಲ, LKB ಅಂತ ಕೇಳ್ಬೋದು ನೀವು. QRTC ಮಾಡ್ತೇನೆ ನಾನು. ಬ್ರೋ ಕಮ್ ಟು ಹುಲ್ಕೋಟಿ. ಎಸ್ ಬ್ರೋ, ಸನ್ಯದ್ರಾಗ ಅಲ್ಲಿ ಒಂದು ಮೀಟಪ್ ಮಾಡೋ ಪ್ಲ್ಯಾನ್ ಐತೆ. ಯಾಕಂದ್ರೆ ನಮ್ಮ ಹುಡುಗರು ಅಂದ್ರೆ ಆತ್ಮೀಯ ಫಾಲೋವರ್ಸ್ ಅಲ್ಲೇ ಹೆಚ್ಚಿಗೆ ಅದಾರ. ಸೊ ಅಲ್ಲೊಂದು ಮೀಟಪ್ ಇಡೋಣಂತ. ಬೈ ಗಾಳಿ ಒಳಗೆ ಕೇಳಂತೈತಿಲ್ಲ ಗೊತ್ತಿಲ್ಲ, ಬಟ್ ಮಾತಾಡಂತೀನಿ ಸುಮ್ಮನೆ. ನಾ ಇನ್ಸ್ಟಾಗ್ರಾಮ್ದಾಗ ನಿಮ್ಮ ವೀಡಿಯೋ ನೋಡಿ ಬಂದೇನಿ ಅಣ್ಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಹಾಯ್, ಕಮ್ ಟು ಹಾಸನ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಎಸ್ ಬರೋನ್ರಿ, ಖಂಡಿತ ಬರ್ತೀನಿ. ಆ್ಯಕ್ಚುಲಿ ಹಾಸನ್ ಒಳಗೆ ಒಬ್ಬರು ನನ್ನ ಬೆಸ್ಟ್ ಫ್ರೆಂಡ್ ಅದಾರ. ಅಂದರೆ ಹಿಂಗೆ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಸಿಕ್ಕೋರು, ಸಾಗರ್ ಅಂತೇಳಿ. ಸೊ ಅವ್ರು ಭೇಟಿ ಹಾಕೊಂಡು ಬರ್ಬೇಕು ನಾ ಅಲ್ಲೇ. ಆವಾಗ ನಿಮಗೂ ಭೇಟಿ ಆಗ್ತೀನಿ ರೀ. ಬ್ರೋ ನೀನು KVSR ಕಾಲೇಜ್ ಮುಂದೆ ಹೋಗಿ 10 ಜನ ಹುಡುಗಿರನ್ನು ಮಾತಾಡ್ಸಬೇಕು. ಸಾರಿ ರೀ ಬ್ರೋ, ಎಂಥ ಡಿಫಿಕಲ್ಟ್ ಚಾಲೆಂಜ್ ಬೇಕಾದ್ರೆ ಮಾಡ್ಬೋದು, ಇದೊಂದು ಆಗೋದಿಲ್ಲ ರೀ ನನ್ನ ಕಡೆ. ಯಾಕಂತಂದ್ರೆ ನನ್ನ ಲೈಫ್ದಾಗ ಈಗ ಹೆಣ್ಣು ಅನ್ನೋ ಕಾನ್ಸೆಪ್ಟ್ಲಿಂತ ದೂರನೇ ಅದೀನಿ ರೀ. ನಾನಂತೂ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡ್ತೀನಿ ರೀ. ಅವ್ರು ದೂರ ಇರಲಿ, ಚೆಂದಾಗಿರಲಿ, ಆರಾಮಿರಲಿ. ಬಾಯ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಬ್ರೋ ನೋಡ್ರಿ, ನಾವು ಜನ್ರೇಷನ್ ತಕ್ಕಂಗೆ ಹೋಗ್ಬೇಕಾಗತ್ತೆ. ಇಷ್ಟು ವರ್ಷ ಅಂತೂ ಈ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ರೂಲ್ ಮಾಡಿದ್ವು. ಬಟ್ ಐ ಥಿಂಕ್ ಈ ಜನ್ರೇಷನ್ ಪೂರ್ತಿ ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ ರೀ. ಯಾಕಂತಂದ್ರೆ ಯಾವುದೇ ಕಾರ್ ಕಂಪ್ನಿ ಆಗಿರಲಿ ಅಥವಾ ಈ ಬೈಕ್ಸ್ ಕಂಪ್ನಿಯವರಾಗಿರಲಿ, ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ ಶಿಫ್ಟ್ ಆಗಂತಾರೆ. ಅವ್ರಿಗೆ ಕ್ಲಿಯರ್ಲಿ ಗೊತ್ತೈತಿ ದ ಫ್ಯೂಚರ್ ಈಸ್ ಎಲೆಕ್ಟ್ರಿಕ್ ಅಂತೇಳಿ. ಬಟ್ ಒಬ್ಬ 90s ಕಿಡ್ ಆಗಿ ನಾ ಒಂದು ಮಾತು ಹೇಳ್ತೀನಿ ರೀ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಭಾಳ ಚಲೋ, ಎಕನಾಮಿಕಲಿ ಚಲೋ ಇರ್ಬೋದು, ಸೇವಿಂಗ್ ಇರ್ಬೋದು, ಸೌಂಡ್ಲೆಸ್ ಇರ್ಬೋದು, ಎಲ್ಲ ಚಲೋ ಇರ್ಬೋದು. ಬಟ್ ಈ ಇಂಜಿನ್ಸ್ ಮತ್ತು ಇದ್ರಾಗಿರೋ ಮಜಾ ಅದ್ರಾಗ ಸಿಗೋದಿಲ್ಲ ಅನ್ಕೋತೀನಿ. ಸಿಗ್ಬೋದು ಮುಂದೆ ಟೈಪ್ ವೆಹಿಕಲ್ಸ್ ಎಲ್ಲ ಬರ್ಬೋದು, ಅದ್ರಾಗ ಏನು ಕಿಕ್ ಇರ್ಬೋದು. ಬಟ್ ಇದ ಬೇರೆ ಅದ ಬೇರೆ ಅಂತ ಕನ್ಸಿಡರ್ ಆಗತ್ತೆ ರೀ. ಎಂಜಿನ ಬೇರೆ, ಮೋಟರ ಬೇರೆ. ಸಾಕ್ರಿ, ಇದ್ರ ಬಗ್ಗೆ ಇಷ್ಟ ಮಾತಾಡೋಣಂತ. ಇಲ್ಲಾಂದ್ರೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಲವರ್ಸ್ ಏನಾದಾರ ನಂಗೆ ಮೂಲೆ ಹಾಕೊಂಡು ತುಳಿತಾರೆ. ಬೈ ವೆದರ್ ಚೊಕ್ ಐತಿ, ಆದ್ರೆ ಅನಾಹುತ ಗಾಳಿ ಐತಿ. ಮೈ ಫ್ರೀ ಬಿಟ್ಟಂದ್ರೆ ಗಾಡಿನ ಆ ಕಡೆ ಜಕ್ಕೊಂಡು ಹೊಂಟೈತೆ ಗಾಳಿ, ಆ ನಮ್ನಿ ಸ್ಟ್ರಾಂಗ್ ಐತಿ. ಈಗ ನಾವು ಬಂದ್ವಿ ಇಲ್ಲಿ ನಮ್ಮ ಸಬರ್ಮತಿ ಆಶ್ರಮ ಕಡೆ. ಇಲ್ಲಿ ಮೇಲೆ ಕಾಲೇಜ್ ಐತಿ. ಈ ಕಾಲೇಜ್ ಒಳಗೂ ಆಡಿಯನ್ಸ್ ಭಾಳ ಅದಾರ ರೀ. ನಂಗೆ ಇಲ್ಲಿ ಜಸ್ಟ್ ಒಂದು ರೌಂಡ್ ಬಂದು ಹೋದೆ ಅಂದ್ರೆ ಕಮೆಂಟ್ ಹಾಕಿರ್ತಾರೆ, ನಮ್ಮ ಕಾಲೇಜ್ ಅಂತೇಳಿ. ಬೈ ರೋಡ್ ಆಗಿತ್ತಾರೆ, ಮುಚ್ಚಲಾರ್ದು ಹೋಗ್ಬಿಡ್ತಾರೆ. ನಾನು ಲಗಾಟಿ ಹೊಡಿತಿದ್ದೆ ಅಲ್ಲ, ಆಗಲೇ ಸ್ಪೀಡ್ ಬಂದ್ಬಿಟ್ಟು ನೋಡೇ ಇಲ್ಲ. ಬಾಯ್ ಆ್ಯಕ್ಚುಲಿ ಆ ಚಾಲೆಂಜ್ ಏನು ಕೊಟ್ಟಿದ್ರು, 10 ಜನ ಹುಡುಗಿಯರಿಗೆ ಮಾತಾಡ್ಸೋದು ಅಸಲಿ ಚಾಲೆಂಜ್ ರೀ ಅದು, ಬೇರೆ ಯೂಟ್ಯೂಬರ್ಸಿಗೆ. ಸೊ ಅಂಥ ಕಾನ್ಸೆಪ್ಟಿಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರ್ತೈತಿ. ಯಾಕಂದ್ರೆ ಅವ್ರು ತಮ್ಮನೇಲಿ ಒಳಗೆ ಹುಡುಗಿಯರನ್ನ ಹಾಕ್ತಾರೆ. ಸೊ ನೀವೇನೋ ನನ್ನ ಒಳ್ಳೇದಕ್ಕೆ ಹೇಳಿದ್ರಿ ಅಂದ್ರೆ ನನ್ನ ಚಾನಲ್ನು ವೈರಲ್ ಹೋಗಲಿ ಅಂತೇಳಿ. ಬಟ್ ಬಾಯ್ ನಾ ಕರೆಗೂ ಯಾ ನಮ್ನಿ ರಿಪಲ್ಸಿವ್ ಆಗಿನಂದ್ರೆ ಅವ್ರಲಿಂತ್ರ ಇವತ್ತು ಈ ಚಾಲೆಂಜ್ ಸೋಲ್ಬೇಕಾತ. ಕ್ಷಮಸ್ರಿ ಬಾಯ್, ಸೋತೀನಿ ಈ ಚಾಲೆಂಜ್. ಬಾಯ್ ಈಗೆಲ್ಲರೂ ನ್ಯೂಸ್ ಚಾನಲ್ಸ್ ನೋಡ ಅಂತೀರಿ, ಅದ ಮತ್ತೆ ಹೊಳ್ಳಿ ಬೆಂಕಿ ಹಚ್ಚ ಅಂತಾರ ಕೊರೋನಾದ. ಒಂದೇ ಸಲ ಏನು ಈ ಕೋವಿಡಿಂದ ಕಿಚ್ಚು ಹಚ್ಚಿದ್ರೆ ಜೋರ್ಸೆ ಹತ್ಕೊಂಡಿತ್ರಿ ಅದು. ಅದ್ರಾಗ ಎಲ್ಲರೂ ಮಸ್ತ್ ರೊಕ್ಕ ಮಾಡೋರು ಮಾಡ್ಕೊಂಡ್ರೆ, ಪ್ರಾಂಪ್ಟಾಗಿ ವರ್ಕ್ ಮಾಡಿದ ಡಾಕ್ಟರ್ಸ್ ಮನೆಗೆ ಹೋದ್ರು. ಸಾದಾ ನೆಗಡಿ, ಕೆಮ್ಮು, ಜ್ವರ ಅಂತ ಹೋದವ್ರನ್ನ ಕೋವಿಡ್ ಅಂತ ಹಾಕಿ ಒಳಗೆ ಹಾಕಿದ ಡಾಕ್ಟರ್ಸ್ ಶ್ರೀಮಂತರಾದ್ರು. ಮತ್ತು ಸೆಕೆಂಡ್ ವೇವ್ ಅಂತೇಳಿ ಇನ್ನೊಮ್ಮೆ ತಂದ್ರೆ ಅದ್ರಾಗೂ ಸಿಕ್ಕಾಪಟ್ಟೆ ಜನನ ಸಹಾಯ ಹೊಡೆದು ರೊಕ್ಕ ಮಾಡ್ಕೊಂಡ್ರು. ಈಗ ಮತ್ತೆ 3ನೇ ಸಲ ಕಿಚ್ಚು ಹಚ್ಚ ಅಂತಾರ್ರಿ, ಹತ್ತೈತಿ ಆಲ್ರೆಡಿ. ಈ 2ನೇ ವೇವ್ಲಿಂತ್ರ 3ನೇ ವೇವ್ ನಡುವೇನೈತಿ ಸುಮಾರು ಸಲ ಕಿಚ್ಚು ಹಚ್ಚೋ ಪ್ರಯತ್ನ ಮಾಡಿದ್ರು, ಬಟ್ ಹತ್ತಿದ್ದಿಲ್ಲ. ಎಷ್ಟೋ ದಿನ ಬಿಟ್ಟು ಈಗ ಹತ್ತೈತ್ರಿ ಕಿಚ್ಚು, ಅದು ದೊಡ್ಡ ಪ್ರಮಾಣದಾಗ ಹತ್ತೈತಿ. ಬಾಯ್ ನೋಡ್ರಿ, ಯಾವುದೇ ನ್ಯೂಸ್ ಚಾನಲ್ದವ್ರಾಗಿರಲಿ, ಮಾಧ್ಯಮದವರಾಗಿರಲಿ ಬರೀ ಹೆದರಿಸೋದ ಮಾಡಂತಾರೆ. ಯಾರು ಟ್ರುತ್ ಅನ್ನೋದೇನಂತ ಹೇಳಂತಿಲ್ಲ. ಒಂದು ವೇಳೆ ನಿಮಗೆ ಏನಾರು ಟ್ರುತ್ ಅನ್ನೋದೇನೋ ತಿಳ್ಕೊಬೇಕಂತಿದ್ರೆ ರಾಜೂಸ್ ಹೆಲ್ದಿ ಇಂಡಿಯಾ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಐತಿ. ಅದ್ರಾಗ ಹೋಗಿ ಅವ್ರದ್ದು ರೀಸೆಂಟ್ ವೀಡಿಯೋ ಚೆಕ್ ಮಾಡಿರಿ. ಅದ್ರಾಗ ಅವ್ರು ಇದ್ದಿದ್ದು ಹೇಳ್ಯಾರ ನೋಡ್ರಿ. ಅವ್ರು ಈಗಂತಲ್ಲ 1ನೇ ವೇವ್ ಒಳಗಿಂದ ಹೇಳ್ಕೊತ ಬಂದಾರ. ನಿಮೋನಿಯಾ ಅನ್ನೋ ಒಂದು ನಾರ್ಮಲ್ ವೈರಸ್ನ ಇವರು ಕೋವಿಡ್ ಅಂತ ಹೇಳಿ ಸಿಕ್ಕಾಪಟ್ಟೆ ರೊಕ್ಕ ಜಡೆ ಅಂತಾರೆ. ಸೊ ಆ ಡಾಕ್ಟರ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ಯಾರ. ಈ ಕೋವಿಡಿನ ಸೆಕೆಂಡ್ ವೇವ್ ಒಳಗೆ ಏನೈತಿ, ನಮ್ಮ ಅಪ್ಪಾರಿಗೂ ಇನ್ಫೆಕ್ಷನ್ ಆಗಿತ್ತು ರೀ. ಸೊ ನಾವು ಅವ್ರಿಗೆ ಸ್ಕ್ಯಾನ್ ಸೆಂಟರ್ಗೆ ಕರ್ಕೊಂಡೋಗಿ ಎಲ್ಲ ಸರಿಯಾಗಿ ಸ್ಕ್ಯಾನ್ ಮಾಡಿಸಿದ್ವಿ. ಸೊ ಅದರ್ಲಿಂತ ನಮಗೆ ಗೊತ್ತಾಗಿದ್ದು ಅವ್ರಿಗೆ ವೈರಲ್ ನಿಮೋನಿಯಾ ಆಗೈತಿ ಅಂತೇಳಿ. ಬಟ್ ಈ ಪ್ರೈವೇಟ್ ಹಾಸ್ಪಿಟಲ್ ಅವ್ರು ಏನು ಮಾಡಿದ್ರು, ಇದು ಕೋವಿಡ್ ರೀ, ನೀವು ಇಲ್ಲಿ ಅಡ್ಮಿಟ್ ಆಗಬೇಕಾಗತ್ತೆ, 10 ದಿನಕ್ಕೆ 6 ಲಕ್ಷ ರೂಪಾಯಿ ಆಗುತ್ತೆ ಬಿಲ್ ಅಂತ ಹೇಳಿದ್ರು. ಆ ಮೂಮೆಂಟಿಗೆ ನಂಗೆ ಏನು ಮಾಡ್ಬೇಕಂತ ತಿಳಿದಿಲ್ಲ ರೀ. ಯಾಕಂದ್ರೆ ನಾನು ಮತ್ತು ನಮ್ಮ ತಂದೆಯವರು ಹೊರಗೆ ಹೋಗ್ಬಿಟ್ಟಿದ್ವಿ ಆಲ್ರೆಡಿ. ಲಾಕ್ಡೌನ್ ಇತ್ತು ಅವಾಗ. ಆ ಲಾಕ್ಡೌನ್ದಾಗೂ ನಾವು ಪೊಲೀಸರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಹಾಸ್ಪಿಟಲಿಂದ ಹಾಸ್ಪಿಟಲ್ ಅಡ್ಡಾಡಂತಿದ್ವಿ. ಗೌರ್ಮೆಂಟ್ ಹಾಸ್ಪಿಟಲ್ದಾಗಂತೂ ಬೆಡ್ ಎಲ್ಲ ಫುಲ್ ಆಗಿ ಈ ಪೇಷಂಟ್ಸ್ ಎಲ್ಲ ಹೊರಗೆ ಮಕ್ಕೊಂಡಿದ್ರು ಪಾಪ. ಇನ್ನು ಉಳಿದಿದ್ದು ನಮಗೆ ಪ್ರೈವೇಟ್ ಹಾಸ್ಪಿಟಲ್ ಅಷ್ಟೇ. ಅಲ್ಲಿ ನೋಡಿದ್ರೆ ಆ ನಮ್ನಿ ರೇಟ್ ಹೇಳಂತಿದ್ರು. ಸೊ ಏನು ಮಾಡ್ಬೇಕನ್ನೋದು ತಿಳಿಲಾರ ಟೈಮ್ದಾಗ ಅವ್ರದ್ದು ಒಂದು ವೀಡಿಯೋ ಸಿಕ್ತ್ರಿ ನನಗೆ, ಡಾಕ್ಟರ್ ರಾಜು ಅವ್ರದ್ದು. ಸೊ ಅವ್ರು ಹೇಳಿದರು ಏನೂ ಅಲ್ಲ, ಅದು ವೈರಲ್ ನಿಮೋನಿಯಾ ಅದ. ಸೊ ಈ ವೈರಲ್ ನಿಮೋನಿಯಾ ಅನ್ನೋದು ಮನುಷ್ಯಂಗೆ ಬಂತಂದ್ರೆ ಅವ್ರಿಗೆ ಸ್ವಲ್ಪ ಉಸಿರಾಟ ತೊಂದರೆ ಆಗ್ತೈತಿ ಮತ್ತು ಫುಡ್ ಎಲ್ಲ ಸೇರಂಗಿಲ್ಲ ಅಷ್ಟೇ. ಬಟ್ ಒಂದು 8 ರಿಂದ 10 ದಿನ ಮನ್ಯಾಗ ಇದ್ದ ಪ್ಯಾರಾಸಿಟಮಾಲ್ ಕರೆಕ್ಟ್ ಟೈಮ್ ಟು ಟೈಮ್ ತೊಗೊಂಡು ರೆಸ್ಟ್ ಮಾಡಿದ್ರೆ ಹೋಗುತ್ರಿ ಅಂತ ಹೇಳಿದ್ರು. ಸೊ ನಾವು ಅದನ್ನು ಫಾಲೋ ಮಾಡಿದ್ವಿ, ಯಾವ ಹಾಸ್ಪಿಟಲ್ಗೂ ಆಗಲಿಲ್ಲ ನಮ್ಮ ಪಪ್ಪಾಗ. ಸೊ
ಸೊ ನಾವಿರೋ ಏರಿಯಾ ಒಳಗೆ ನಮ್ಮ ಪಪ್ಪ ನೇಜ್ದವ್ರು ಸುಮಾರು ಜನ ಅಡ್ಮಿಟ್ ಆಗಿದ್ರು ಹಾಸ್ಪಿಟಲ್ದಾಗ. ಬಾಯ್ ಲಿಟ್ರಲಿ ಯಾರು ಅಡ್ಮಿಟ್ ಆಗಿದ್ರು ಅವರು ರೊಕ್ಕನೂ ಹೋತು, ಜೀವಾನೂ ಹೋತು. ಮನ್ಯಾಗ ಉಳಿಸ್ಕೊಂಡು ಟ್ರೀಟ್ಮೆಂಟ್ ಏನು ಕೊಟ್ವಿ ಅವ್ರು ಉಳಿದ್ರಿ. ಅಂದ್ರೆ ಆ ವೈರಲ್ ನಿಮೋನಿಯಾ ಏನೈತಿ ಅದಕ್ಕೆ ಕೇರ್ ಬೇಕು. ಓಕೆ, ಸೊ ಇನ್ಫೆಕ್ಟೆಡ್ ಪರ್ಸನ್ ಏನಿರ್ತಾರೆ ಅವ್ರಿಗೆ ಪ್ರೀತಿ ಮತ್ತು ಕೇರ್ದ ಅವಶ್ಯಕತೆ ಭಾಳ ಇರುತ್ತೆ. ಆ ಪ್ರೀತಿ ಮತ್ತು ಕೇರ್ ಏನೈತಿ ಹಾಸ್ಪಿಟಲ್ದಾಗ ಸಿಗೋದಿಲ್ಲ ರೀ. ಹಾಗಾಗಿ ಭಾಳಷ್ಟು ಜನ ಜೀವ ಕಳ್ಕೊಂಡ್ರು ಆ ಟೈಮ್ದಾಗ. ಸೊ ಈಗಾದರೂ ಹೇಳ್ತೀನಿ ರೀ ಬಾಯ್, ಇದೊಂದು ದೊಡ್ಡ ದಂಧೆ ಐತ್ರಿ. ಒಬ್ರು ಇಬ್ಬರಿಗೆ ಇದ್ರಲಿಂತ್ರ ಬೆನಿಫಿಟ್ ಇಲ್ಲ, ಭಾಳಷ್ಟು ಜನಕ್ಕೆ ಬೆನಿಫಿಟ್ ಐತಿ ಹಿಂಗೆಲ್ಲ ಮಾಡೋದ್ರಲಿಂತ್ರ. ಮನುಷ್ಯನ ಭಯ ಮತ್ತು ಫೀಲಿಂಗ್ಸ್ ಇಟ್ಕೊಂಡು ಆಟ ಆಡ್ತಾರೆ ರೀ ಈ ಗೇಮ್. ಹುಷಾರಾಗಿರ್ರಿ ಬಾಯ್. ಈಗ ಆಲ್ ಆಫ್ ಸಡನ್ ವೆದರ್ ಎಲ್ಲ ಚೇಂಜ್ ಆಗೈತಿ, ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಜ್ವರ ಎಲ್ಲ ಬರುತ್ತೆ. ಸೊ ಬರ್ಲಾರ್ದಂಗೆ ನೋಡ್ಕೋರಿ. ಒಂದು ವೇಳೆ ಬಂತಂದ್ರು ಆದಷ್ಟು ಮನೆ ಮೊದ್ಲಿಂತ್ರ ನೀವು ಅದನ್ನು ಕ್ಯೂರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಈಗ ಇದೇನು ಕಿಚ್ಚು ಹಚ್ಚಾರಲ್ಲ, ಇದು ಜೋರು ಆತಂದ್ರೆ ನಿಮ್ಗೆ ನಾರ್ಮಲ್ ನೆಗಡಿ ಅಂತ ಹೋದ್ರು ಅಡ್ಮಿಟ್ ಮಾಡಿಸ್ತಾರೆ ರೀ. ಕೋವಿಡ್ ಟೆಸ್ಟ್ ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ ಅಂತೇಳಿ. 2020 ಮತ್ತು 2021 ನಾವು ಪಟ್ಟಿದ ಕಷ್ಟ ನೀವು ಪಡಬಾರ್ದಂತ ಈ ಮಾತು ಹೇಳಂತೀನಿ ರೀ. ಕರೆಗೂ ಬಾಯ್, ನಮ್ಮಪ್ಪ ಅಷ್ಟಿಷ್ಟು ಸಫರ್ ಆಗಿಲ್ಲ ರೀ ಆ ಟೈಮಿಗೆ. ಸೊ ಆ ಡಾಕ್ಟರ್ ರಾಜು ಅವ್ರದ್ದು ವಿಡಿಯೋ ನಾನು ಕಮೆಂಟ್ಸ್ ಒಳಗೆ ಅಥವಾ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಪೂರ್ತಿ ಮಾಹಿತಿ ಬೇಕಂದ್ರೆ ಅವರು ನೀಟಾಗಿ ಹೇಳ್ಯಾರಿ, ಅಚ್ಚ ಕನ್ನಡದಾಗ ಹೇಳ್ಯಾರ, ನೋಡಿರಿ ನೀವು. ಬಾಯ್ ಆದರೂ ಏನೇ ಹೇಳ್ರಿ, ನಮ್ಮ ಜಾನು ಅನಾಹುತ ಡೇಂಜರ್ ಐತಿ. ಗೋಟಿ ಪೋಡ್ ಕಮರ್ ತೋಡ್ರಿ ಈ ಗಾಡಿ. ಇಲ್ಲಿ ನೋಡ್ರಿ, ಇಲ್ಲಿ ಗೋಟಿ ಪೋಡಾಗತ್ತೆ, ಕಮರ್ನು ತೋಡಾಗತ್ತೆ. ಆದಷ್ಟು ಕಡಿಮೆ ರೈಡ್ ಮಾಡ್ಬೇಕ್ರಿಪ್ಪ ಇದನ್ನು, ಇಲ್ಲಾಂದ್ರೆ ಸಣ್ಣ ವಯಸ್ಸಿಗೆ ಅಜ್ಜ ಹಾಕಿ ನಾನು. ಹಾಯ್ ಬ್ರೋ. ಹಳೆ ದೋಸ್ತರನ್ನ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ಸ್ಕೂಲ್ ಡೇಸ್ ಕಡೆ ಹೋಗಿ ಬಂದೆ ಒಂದು ಸೆಕೆಂಡ್. ಮೊನ್ನೆ ಜಿಮ್ದಾಗ ಶೋಲ್ಡರ್ ಎಕ್ಸಸೈಸ್ ಇದ್ದಾಗ ಕಾಂಪಿಟೇಷನಿಗೆ ಬಿದ್ದು ಹೆವಿ ವೇಟ್ಸ್ ಹಾಕಿ ಹೊಡೆದ್ಬಿಟ್ಟಿವ್ರಿ ನಾ ಮತ್ತು ನಮ್ಮ ಕಸಿನ್. ಇಬ್ಬರಿಗೂ ಬರೋಬ್ಬರಿ ನೋವು ಅಂತೈತಿ ಇಂಥಲ್ಲಿ ಶೋಲ್ಡರ್ ಕಡೆ, ಕೈ ಹಿಂಗೆ ಎತ್ತಕ್ಕಾಗೋಲ್ದು. ಇವತ್ತು ಆ್ಯಕ್ಚುಲಿ RS ರೈಡ್ ಮಾಡೋ ಪ್ಲ್ಯಾನ್ ಇತ್ತು ರೀ, ಬಟ್ ಅದು ಹ್ಯಾಂಡ್ಲ್ ಮ್ಯಾಲೆ ಹಾಕೈತಲ್ಲ, ಕೈ ನೋವು ಆಕೈತಿ ಅಂತೇಳಿ ಇದನ್ನು ತೊಗೊಂಬಂದೆ. ಮೇಲು ಫಿಮೇಲು ಒಂದು ತಿಳಿವಲ್ದಾಗೈತಿ. ಅಣ್ಣಂಗೆ ನೋಡಿದ್ರೆ ಲಾಸ್ಟ್ ಮೂಮೆಂಟಿಗೆ ಗಡ್ಡ ಕಾಣಿಸ್ತೆ. ಇಲ್ಲೇನೋ ಹೊಸ್ದಾಗೈತಲ್ಲ ಸ್ಯಾಂಡ್ವಿಚ್ ಸೆಂಟರ್. ಮಜಾ ಬೈ, ಈ ಕಾಲೇಜ್ ಒಳಗೆಲ್ಲ ಕಲಿಯೋರ್ದು ಮಜಾ ರೀ. JT ಕಾಲೇಜ್ಲಿಂತ ಜಸ್ಟ್ ಹೊರಗೆ ಬಂದ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಸ್ಯಾಂಡ್ವಿಚ್ ಸಿಗುತ್ತೆ ರೀ. ಆ ಕಡೆ ಪಿಜ್ಜಾ ಕಾರ್ನರ್ ಐತಿ, ಆ ಕಡೆ ಎಲ್ಲ ಹೋದ್ರೆ ನಿಮ್ಗೆ ಸ್ಟ್ಯಾಂಡರ್ಡ್ ಕೆಫೇಸ್ ಅದಾವು. ಒಟ್ಟು ಮಜಾ JT ಹುಡುಗರ್ದು. ಕಾಲೇಜ್ ಒಳಗೂ ಮಜಾ, ಕಾಲೇಜ್ ಹೊರಗೂ ಮಜಾ. ಒಳಗೆ ಯಾಕಲೇ ಮಜಾ ಅಂತ ಕೇಳ್ತೀರೇನು ಬೈ? ಇಫ್ ಯು ನೋ ಯು ನೋ. ಓಕೆ ಓಕೆ ಓಕೆ, ಇಲ್ಲಿ ನೋಡಿ ಚಲೋ ಬೇ ಯಾಟೈತೆ ನೋಡಿದ್ದು. ಓಕೆ ಬಾಯ್, ಬರೀ ಸ್ವಲ್ಪ ಫನ್ ರೈಡ್ ಮಾಡೋಣಂತ. ಓಹ್, ಫನ್ ರೈಡ್ ಮಾಡ್ತೀಯಾ ನಿಮ್ಮ ಮೌನ ಅಂದ ಆಟೋ ಅಣ್ಣ. ಸಾರಿ ಬ್ರೋ, ಇನ್ನೂ ಮಾಡಂಗಿಲ್ಲ ರೀ. ನಿಮ್ದು ಆಳ್ವಿಕೆ ಇಲ್ಲೇ, ನೀವೇ ರಾಜ ಇಲ್ಲೇ, ನಾವು ಸುಮ್ಮನೆ ಸೈಡ್ ಹೋಗ್ತೀವಿ. ಬಾಯ್, ನಾ ಯಾವಾಗಲೂ ವೀಡಿಯೋ ಅಪ್ಲೋಡ್ ಈವ್ನಿಂಗ್ ಮಾಡ್ತೀನಿ ರೀ. ಸೊ ನೀವು ಜಲ್ದಿ ಕಮೆಂಟ್ ಹಾಕ್ರಿ, ನೀವು ನನ್ನ ವೀಡಿಯೋಸ್ನ ಯಾವ ಟೈಮಿಗೆ ನೋಡೋಕೆ ಇಷ್ಟಪಡ್ತೀರಿ ಅಂತೇಳಿ. ಅಂದ್ರೆ ಮಾರ್ನಿಂಗ್ ಟೈಮು ಅಥವಾ ಈವ್ನಿಂಗ್ ಟೈಮು ಅಂತೇಳಿ. ಐ ಥಿಂಕ್ ಹೆಚ್ಚಾಗಿ ಜನ ಈವ್ನಿಂಗ್ನ ಫ್ರೀ ಇರ್ತಾರೆ, ಈವ್ನಿಂಗ್ನ ನೋಡೋಕೆ ಇಷ್ಟಪಡ್ತಾರೆ. ಸೊ ಆದರೂ ಇರಲಿ, ಕಮೆಂಟ್ದಾಗ ಹೇಳ್ರಿ. ಇದಿನ್ನೂ ಮುಗಿಸಿಲ್ಲ ಬಾಯ್. ನಿನ್ನೆ ಇದ್ರ ಸಂಬಂಧ ಗದಗ ಬಂದಿತ್ತು ರೀ. ನಮ್ಮೂರು ಕಂಪ್ಲೀಟ್ಲಿ ಬಂದ್ ಮಾಡಿದ್ರು, ನಿನ್ನೆ ಸ್ಟ್ರೈಕ್ ಮಾಡಿದ್ರು. ಅಂದ್ರೆ ಜಾತ್ರೆ ಮುಗ್ದೈತ್ರಿ ಆ್ಯಕ್ಚುಲಿ, ಬಟ್ ಆ ಅಂಗಡಿಯವರೆಲ್ಲ ಏನದಾರ ಹೊರ ರಾಜ್ಯದವ್ರಿ ಅವ್ರು ಬಂದಿರೋದ್ರಿಂದ ನಮ್ಮಲ್ಲಿ ರೆಗ್ಯುಲರ್ ಶಾಪ್ಸಿಂದ ವ್ಯಾಪಾರ ಆಗಂತಿಲ್ಲ. ಸೊ ಎಲ್ಲರೂ ಸೇರಿ ನಿನ್ನೆ ಸ್ಟ್ರೈಕ್ ಮಾಡಿ ಗದಗ ಬಂದ್ ಮಾಡಿದ್ರು. ಇವತ್ತು ಬಂದು ತಕ್ಕೊಂಡು ಕುಂತಾರವ್ರು. ಹಂಗೆ ಮಾಡಬಾರ್ದು ಬೈ. ಆ ವ್ಯಾಪಾರಸ್ಥರು ಏನದಾರ ರೀ ಹೊರ ರಾಜ್ಯದವರು, ಅವರು ಅಡ್ಡಾಡ್ಕೊಂತಿರ್ತಾರೆ. ಓಕೆ, ಅದೇ ಮಾರಿ ಟೈಪ್ ಅವರು. ಇಲ್ಲಿಲ್ಲ ಅಂದರೂ ಬೇರೆ ಕಡೆಯವ್ರಿಗೆ ವ್ಯಾಪಾರ ಆಗೇ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಲೋಕಲ್ ಶಾಪ್ದವರು ಭಾಳ ಕಷ್ಟಪಡ ಅಂತಾರೆ. ಈಗ ಹಂಗೆ ಅನ್ಕೋರಿ, ಒಂದು ನಾರ್ಮಲ್ ಶರ್ಟ್ ಇತ್ತು ಅಂತೇಳಿ ಈ ಲೋಕಲ್ ಶಾಪ್ದವ್ರು ಅದನ್ನು 500 ರೂಪಾಯಿಗೆ ಮಾರ್ತಿರ್ತಾರೆ. ಬಟ್ ಅವರು ಹೊರ ರಾಜ್ಯದಿಂದ ಬಂದವರು 100 ರೂಪಾಯಿಗೆ ತೂರಾಡಿ ಹೋಗ್ಬಿಡ್ತಾರೆ. ಬೈ ಒಂದು ಪ್ರಾಡಕ್ಟ್ ಎಷ್ಟೋ ಸಸ್ತಾ ಇದ್ದರೂ ಬಲ್ಕ್ ಒಳಗೆ ಸೇಲ್ ಆತಂದ್ರೆ ಅದರಲ್ಲಿಂದ ಪ್ರಾಫಿಟ್ ಆಗುತ್ತೆ. ಹಂಗಂತೇಳಿ ವ್ಯಾಪಾರಸ್ಥರದ ಎಕನಾಮಿ ಕೆಡ್ಸೋದು ತಪ್ಪಾಗತ್ತೆ ರೀ. ಓಕೆ, ಇಷ್ಟೊತ್ತನ ಭಾಳ ಒಳ್ಳೆ ಮನುಷ್ಯ ಇದ್ದೆ ರೀ ನಾನು. ಈಗ ಸ್ವಲ್ಪ ತನ ಕಿತಬುದ್ದಿನ ಹಾಕೀನಿ. ಕಿತಬುದ್ದಿನ ಅಂದ್ರೆ ಗೊತ್ತೇನು ರೀ? ಕಿತಬುದ್ದಿನ ಅಂದ್ರೆ ಕಿತಿಬಿ ಕೆಲಸ ಮಾಡೋದು ಬರೀ ಅಂದ್ರೆ ಅಂಥ ಕಿತಿಬಿ ಏನು ಮಾಡೋಂಗಿಲ್ಲ. ಜಸ್ಟ್ ಹಂಗೆ ಒಂದು ರೌಂಡ್ ಹೋಗ್ಬರು ಬಸ್ ಸ್ಟ್ಯಾಂಡ್ ಒಳಗೆ ನೋಡಂಬರಿ ಏನು ನೋಡೋಕೆ ಸಿಗುತ್ತಾನೆ ಅಂತೇಳಿ. ವ್ಯಾಲೆಂಟಿನೋ ರಾಸಿಗತ್ತೆ ಹೊಡಿಯೋನು ಬಿಡುವಪ್ಪ, ಟಯರ್ ಸಪಾಟ್ ಆಗೈತೆ. ಮತ್ತು ಸುಮ್ಮನೆ ಲಗಾಟ್ ಹೊಡ್ಕೊಂಡು ಬಿದ್ದೆ ಅಂದ್ರೆ ಯಾರು ಎತ್ತಕ್ಕೆ ಬರೋಂಗಿಲ್ಲ. ಬರ್ತಾರೆ ಮಂದಿ, ಎತ್ತಕ್ಕಲ್ಲ ಹೊಡ್ಯಾಕೆ ಮಜಾ ಬರುತ್ತೆ ಬಾಯಿ. ಬಸ್ ಸ್ಟ್ಯಾಂಡ್ ಒಳಗೆ ಹೊಡ್ಯಾಕೆ ಮಜಾ ಬರುತ್ತೆ ರೀ ಗಾಡಿ. ಆಮೇಲೆ ಏನಾಯಿತು, ಐಶ್ವರ್ಯ ಬಂದ್ಲು. ಓಕೆ ಬಾಯ್, ಐ ಥಿಂಕ್ ನಮ್ಮ ವೀಡಿಯೋ ಲೆಂಗ್ತ್ ಅದ್ರ ಯೋಗ್ಯತೆ ಮೀರಾ ಅಂತ ಇದ್ರಿ. ಸೊ ಈ ವಿಡಿಯೋ ನಿಲ್ಲ ಎಂಡ್ ಮಾಡೋಣಂತ. ಇದು ನೋಡಿರಿ ಬಾಯ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.